ವೈರಲ್ ಆಗಿದ್ದ ವಿಡಿಯೋದಲ್ಲಿ ಸಿಎಂ ಬಗ್ಗೆ ಬಿಆರ್ ಪಾಟೀಲ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದು ಬಿಟ್ಟ, ಅವರ ಗ್ರಹಚಾರ ಚೆನ್ನಾಗಿತ್ತು, ಅವನು ಸಿಎಂ ಆದ, ಆದ್ರೆ ನನಗೆ ಗಾಡು ಇಲ್ಲ, ಫಾದರು ಇಲ್ಲ. ಇದಂತ ವೈರಲ್ ಆದ ವಿಡಿಯೋದಲ್ಲಿ ಬಿಆರ್ ಪಾಟೀಲ್ ಮಾತನಾಡಿದ್ರು. ಆದ್ರೆ ಉಲ್ಟಾ ಹೊಡೆದಿದ್ದಾರೆ. ಈಗ ಆ ವಿಡಿಯೋ ಏನಿದೆ ಅದನ್ನ ತಿರುಚಿಬಿಟ್ಟಿದ್ದಾರೆ ಮಾಧ್ಯಮದವರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಅದರಲ್ಲಿ ಮಾತನಾಡಿರೋದು ನಾನೇ ಆಗಿರಬಹುದು, ಆದ್ರೆ ಗಾಡು ಇಲ್ಲ, ಫಾದರ್ ಇಲ್ಲ, ಅಥವಾ ಸೋನಿಯಾ ಗಾಂಧಿಯನ್ನ ಮೀಟ್ ಮಾಡಿಸಿದ್ ನಾನಲ್ಲ, ಬೇರೆ ಎಲ್ಲ ಮಾತನಾಡಿರೋದು ನಾನೇ. ಆದ್ರೆ ವಿಡಿಯೋದಲ್ಲಿ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅನ್ನುವಂತ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಮಾತನಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದು ಬಿಟ್ಟ, ಅವ್ರ ಗ್ರಾಚಾರ ಚೆನ್ನಾಗಿತ್ತು, ಅದಕ್ಕೆ ಅವರು ಸಿಎಂ ಆದ್ರು, ನನಗೆ ಗಾಡು ಇಲ್ಲ, ಫಾದರು ಇಲ್ಲ ಅಂತ ವೈರಲ್ ಆದ ವಿಡಿಯೋದಲ್ಲಿ ಪಾಟೀಲ್ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಸ್ವಪಕ್ಷದಲ್ಲೇ ಇದ್ಕೊಂಡು ಇದೇನು ಹೊಸತಲ್ಲ, ಇಷ್ಟ ಬಂದ ರೀತಿಯಲ್ಲಿ ನಾಲಿಗೆಯನ್ನ ಹರಿಬಿಡ್ತಾ ಇರೋದು. ಅದರ ಹೊರತಾಗಿಯೂ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಾವೇನಾದ್ರೂ ತಿರ್ಚಿ ಅಥವಾ ಅವರು ಮಾತನಾಡಿರೋದನ್ನ ಬಿಟ್ಟು ಬೇರೆ ಏನಾದರೂ ಆ್ಯಡ್ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಅವರೇ ಮಾತುಗಳನ್ನು ತಿರ್ಚ್ತಾ ಇರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಹೇಳ್ತಾರೆ ಸಿದ್ದರಾಮಯ್ಯ ಅವರ ಅದೃಷ್ಟ ಚೆನ್ನಾಗಿತ್ತು, ಗ್ರಹಚಾರ ಚೆನ್ನಾಗಿತ್ತು, ಹಾಗಾಗಿ ಸಿಎಂ ಆಗಿಬಿಟ್ರು ಅಂತ. ಮತ್ತೊಂದು ಕಡೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಅವ್ರಿಗೆ ಬಹುಪರ ಕೇಳೋದು. ಅಂದರೆ ಅವರ ಮಾತಿನ ಮೇಲೆ ಅವರಿಗೆ ಇತಿಮಿತಿಗಳು ಗೊತ್ತಾಗ್ತಾ ಇಲ್ಲ, ಅವರೇ ಡಬಲ್ ಸ್ಟ್ಯಾಂಡಿಂಗ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ತೆಗಳಿದ್ರು, ಕೆಲವೊಂದಷ್ಟು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ಬರೋಣ. ಲಕ್ಕಿ ಲಾಟ್ರಿ ಹೊಡೆದು ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುದ್ದಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ಇಲ್ಲಿಯವ್ರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತಂದ್ರು. ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಅಂತ. ನಾನೇ ಕೇಳಿದೆ ಲೆಫ್ಟ್ ಹೈಕಮಾಂಡ್ ಆ್ಯಂಡ್ ಸಿಎಂ ಅನಾವಶ್ಯಕ ಯಾರು ಹೇಳಿ. ನಾನು ಹೈಕಮಾಂಡ್ ಅವರು ಡಿಸೈಡ್ ಮಾಡೋದು ಮಾತು ಹಾಂ ಇಲ್ಲ ಇದು ಸರಿ ಇದೆ. ನಾವಿಲ್ಲಿ ರಘುಜಿ ಇದ್ದಂಗೆ ಕೂಡ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ನೆನ್ನೆ ಮಾತನಾಡಿದ್ದೇನು, ನನಗೆ ಗಾಡು ಇಲ್ಲ, ಫಾದರು ಇಲ್ಲ. ಅಂದರೆ ಅವರ ಮಾತಿನ ಒಳಾರ್ಥ ಏನಪ್ಪಾ ಅಂತ ಹೇಳಿದ್ರೆ, ಬಿಆರ್ ಪಾಟೀಲ್ ಆಗಿ ಸಿಎಂ ಸಿದ್ದರಾಮಯ್ಯ ಒಟ್ಟೊಟ್ಟಿಗೆ ಎಂಎಲ್ಎ ಆಗಿದ್ದವರು ಜೆಡಿಎಸ್ ಪಕ್ಷದಲ್ಲಿದ್ದಾಗ. ಯಾವಾಗ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದರು, ಕೆಲವೊಂದಷ್ಟು ನಾಯಕರು ಸಚಿವರಾದರು, ಮಂತ್ರಿ ಸ್ಥಾನಗಳನ್ನು ಗಿಟ್ಟಿಸ್ಕೊಂಡ್ರು. ಆದರೆ ಇವರ ಅದೃಷ್ಟ ಚೆನ್ನಾಗಿಲ್ಲ, ಇನ್ನೂ ಕೂಡ ಎಂಎಲ್ಎ ಆಗಿ ಉಳ್ಕೊಂಡಿರೋದು ಎಲ್ಲೋ ಒಂದು ಕಡೆ ಗಿಲ್ಟಿ ಫೀಲ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ನಮಗೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಸೋನಿಯಾ ಗಾಂಧಿ ಹತ್ರ ಭೇಟಿ ಮಾಡಿಸಿದ್ದೆ ನಾನು, ಅವರ ಅದೃಷ್ಟ ಚೆನ್ನಾಗಿತ್ತು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಸಿಎಂ ಆದೆ ಅಂತ. ಅದಕ್ಕೆ ಏನು ಮಾಡೋದಕ್ಕಾಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಉಲ್ಟಾ ಹೊಡಿತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಹೌದು ಮಾತನಾಡಿರೋದು ನಿಜ, ಆದರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸಿದಾಗ ಜೊತೆಲಿದ್ದೆ,
ಭೇಟಿ ಮಾಡಿಸಿದ್ದು ನಾನಲ್ಲ ಅಂತ. ಒಂದು ಕಡೆ CM ಸಿದ್ದರಾಮಯ್ಯ ಅವರ ವಿರುದ್ಧವಾಗೂ ಮಾತಾಡ್ತಾರೆ, ಒಂದು ಕಡೆ ಅವರು ಪರವಾಗೂ ಬ್ಯಾಟಿಂಗ್ ಬೀಸ್ತಾರೆ. ಅಂದ್ರೆ ಒಂದು ಕಡೆ ನೇರವಾಗಿ ಒಂದೇ ಮಾತನ್ನ ಅಥವಾ ತೂಗುವಂತ ತಕ್ಕಡಿ ಅಂತ ರೀತಿಯಲ್ಲಿ ಮಾತನಾಡ್ತಾ ಇಲ್ಲ. ಒಂದು ಕಡೆ ಪ್ಲಸ್ ತರ ಮಾತಾಡೋದು, ಒಂದು ಕಡೆ ಮೈನಸ್ ಆಗುವಂತ ರೀತಿಯಲ್ಲಿ ಮಾತನಾಡೋದ್ರ ಮೂಲಕ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತ ಕೆಲಸವನ್ನ BR ಪಾಟೀಲ್ ಅವರು ಮಾಡ್ತಾ ಇದ್ದಾರೆ.